ಹೆಂಡತಿ ಕಾಯ್ತಾ ಇರ್ತಾಳೆ ಅಂತ ನಿಮಗೆ ಗೊತ್ತಿಲ್ವಾ? ಅದು ನಾನು ನೀನು ಕಾಯ ಕೇಳಿದ್ನಲ್ಲ, ಇಲ್ವಲ್ಲ, ಕಾಯ್ದಿದ್ದು ನಿನ್ ತಪ್ಪು. ಜಾನಿ ಹಾಗೆಲ್ಲ ಹೇಳ್ಬೇಡಿ ಪ್ಲೀಸ್. ನಿಮ್ಗೋಸ್ಕರ ನಾನು ಕೈಯಾರೆ ಅಡ್ಗೆ ಮಾಡಿದ್ದೀನಿ, ಸ್ವಲ್ಪ ಊಟ ಮಾಡಿ. ನಿನ್ ಕೈಯಾರೆ ಅಡುಗೆ ಮಾಡಿದೀಯಾ? ಅದನ್ನ ನನ್ನ ಮೇಲೆ ಪ್ರಯೋಗ ಮಾಡಬೇಡ. ನನಗೆ ನಿದ್ದೆ ಬರ್ತಿದೆ, ಮಲಗ್ತೀನಿ. ಬಾಯ್, ಗುಡ್ ನೈಟ್. ಜಾನಿ 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 ಗೌಡ್ರೆ, ನೀವಾ? ನಾನು ಎಷ್ಟು ಹೆದರ್ಕೊಂಡೆ ಗೊತ್ತಾ? ಏನ್ ಇಷ್ಟೊತ್ನಲ್ಲಿ? ಅದೇ ಮಧುರವ್ರ ಅಣ್ಣಪ್ಪನವ್ರು ಶಾನೆ ಬ್ಯುಸಿ ಆಗ್ಬಿಟ್ರಲ್ಲ, ಅದಕ್ಕೆ ನಿಮಗೆ ಕಂಪ್ನಿ ಕೊಡವಂತ ಬಂದು. ನೋಡಿ ಗೌಡ್ರೆ, ಜಾನಿ ಎಷ್ಟು ಬದಲಾಗಿದ್ದಾರೆ. ನಾನು ಕೈಯಾರ ಅಡ್ಗೆ ಮಾಡಿ ಅವ್ರಿಗೋಸ್ಕರ ಕಾಯ್ತಿದ್ರೆ ನಾನು ರಂಜಿತನ್ ಜೊತೆ ಊಟ ಮಾಡಿದೆ. ನೀನು ಹೋಗಿ ಮಲ್ಕೋ, ಗುಡ್ ನೈಟ್, ಬಾಯ್ ಅನ್ಬಿಟ್ರು. ಕತ್ತಿಗೆ ಏನು ಗೊತ್ತು ಕಸ್ತೂರಿ ವಾಸನೆ, ಕಾಗಿಗೆ ಏನು ಗೊತ್ತು ಕೋಗಿಲೆ ಕಂಠದ ಸುವಾಸನೆ. ಹಾಗೆ ಅಣ್ಣಪ್ಪನವ್ರಿಗೆ ಏನು ಗೊತ್ತು ನಿಮ್ಮ ಅಡುಗೆ ಕೈ ರುಚಿ. ಮಧುರವ್ರೆ, ನೀವು ತಲೆ ಕೆಡ್ಸ್ಕೊಬೇಡಿ, ಬನ್ನಿ ನಾವಿಬ್ರು ಒಟ್ಟಿಗೆ ಕೂತ್ಕೊಂಡು ನಾವು. ಬೇಡ ಗೌಡ್ರೆ, ಜಾನಿ ಹೇಳಿದ ಮಾತ್ಗೆ ನಂಗೆ ಊಟ ಮಾಡೋ ಮೂಡೇ ಹೊಟ್ಟೋಯ್ತು. ಮಧುರವ್ರೆ, ಹಂಗೆಲ್ಲ ಹೇಳ್ಬೇಡಿ, ನನಗೆ ಶಾನು ಹೊಟ್ಟೆ ಸಿಗ್ತದೆ, ಬನ್ನಿ ಉಣ್ಣವು. ನಿಮ್ಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನಿಮ್ಮ ಮನೆಗೆ ಹೋಗಿ ಊಟ ಮಾಡಿ ಬಿತ್ಕೊಳ್ಳಿ. ಹಂಗಂದರೆ ನಾನು ಅಂದಿದ್ದೆ ಹಾಗೆ. ಅಲ್ಲ, ಇನ್ನೊಂದ್ಸತಿ ಯೋಚನೆ ಮಾಡ್ಬೋದಾಗಿತ್ತಪ್ಪ. ಗುಡ್ ನೈಟ್. ವೆಲ್ ಸೆಟ್ ಸರ್, ನೀವು ಇದಕ್ಕೂ ಮುಂಚೆ ಏನು ಕೆಲಸ ಮಾಡ್ತಾ ಇದ್ರಿ ಅಂತ ಕೇಳ್ಬಹುದಾ? ನೀವು ಹೀಗೆ ರೀ, ಪ್ರಶ್ನೆ ಕೇಳೋದು ಕೇಳ್ಬಿಡ್ತೀರಾ, ಆಮೇಲೆ ಕೇಳ್ಬೋದಾ ಸರ್ ಅಂತೀರಾ. ನಾವು ಸುಳ್ಳು ಹೇಳಕ್ ಆಗೋದೇ ಇಲ್ಲ. ಎಸ್ ಸರ್, ನಿಜ ಹೇಳಿ ಸರ್. ನಾನು ಸ್ಪೆಷಲ್ ಆಗಿ ಏನು ಮಾಡ್ತಿರ್ಲಿಲ್ಲ ರೀ. ಮನೇಲಿ ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು. ನೀವೀಗ ಸೂಪರ್ ಸ್ಟಾರು, ಅದನ್ನೆಲ್ಲ ಹೇಳ್ಬಾರ್ದು, ಸ್ವಲ್ಪ ಲೆವೆಲ್ ಮೇಂಟೈನ್ ಮಾಡಿ. ಹೌದಲ್ಲ, ನಾನು ಎಲ್ಲಿದ್ದೆ? ಅದೇ ಸರ್, ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು. ಅಂದ್ರೆ ನಾನು ಈ ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದನ್ನೆಲ್ಲ ಫ್ರೀ ಟೈಮಲ್ಲಿ ಮಾಡ್ತಿದ್ದೆ. ನಮ್ಮನೆ ಕೆಲಸ ಮಾಡೋದ್ರಲ್ಲಿ ತಪ್ಪೇನು ಹೇಳಿ? ಹಾಯ್ ಸೂಪರ್ ಸ್ಟಾರ್ ಜಾನಿ ಅವರೇ. ಹಾಯ್ ಪಾರು ಅವರೇ. ಯಾರು ಸರ್ ಇವರು? ಇವರು ಪಾರು ಅವರು ಅಂತ ಹೇಳ್ಕೊಳಕ್ ಎದುರು ಮನೇಲಿ ಇರ್ತಾರೆ, ಆದ್ರೆ ಸದಾ ನನ್ನ ಹೃದಯದಲ್ಲೇ ಇರ್ತಾರೆ. ಅಂದ್ರೆ ಇವರು 1000 ವೋಲ್ಟ್ ಬಲ್ಬ್ ಇದ್ದಂಗೆ. ಬೀದಿಲ್ ಕರೆಂಟ್ ಇಲ್ಲ ಅಂದಾಗ ಇವ್ರು ಒಂದ್ಸಲ ಹೊರಗಡೆ ಬಂದು ನಕ್ಬಿಟ್ರೆ ಸಾಕು, ಕರೆಂಟ್ ಬಂದ ಹಾಗೆ. ಜಾನಿ ಅವರೇ, ಥ್ಯಾಂಕ್ ಯು ವೆರಿ ಸ್ಮೂಚ್. ಏನ್ ಸರ್ ಇದು? ಪಬ್ಲಿಕ್ ಸ್ಮೂಚ್ ಅಂತ ಕರೀತಾರೆ. ಅವ್ರಿಗೆ ಇಂಗ್ಲಿಷ್ ಮಾತಾಡ್ಬೇಕು ಅನ್ನೋ ಆಸೆ, ಆದ್ರೆ ತಪ್ಪು ಮಾತಾಡ್ತಾರೆ. ಅದನ್ನ ನಾನು ತಿಂತಾ ಇರ್ತೀನಿ. ಪಾರು ಅವರೇ, ಅದು ಸ್ಮೂಚ್ ಅಲ್ಲ. ಥ್ಯಾಂಕ್ ಯು ವೆರಿ ಮಚ್. ಸರ್ ಇವರು? ಇವರು ಫ್ರೆಂಡ್, ಜಸ್ಟ್ ಫ್ರೆಂಡ್. ಮತ್ತೆ ನಿಮ್ಮ ಮನೆಯಿಂದನೇ ಬರ್ತಾ ಇದಾರೆ? ಅದು ನಾವಿಬ್ರು ಒಂದೇ ಮನೇಲಿ ಇರ್ತೀವಿ, ಈ ಲಿವಿಂಗ್ ಟುಗೆದರ್ ಅಂತಾರಲ್ಲ ಹಾಗೆ. ವಿ ಆರ್ ಜಸ್ಟ್ ಫ್ರೆಂಡ್, ಸ್ಟಿಲ್ ಬ್ಯಾಚುಲರ್. ಕೇಳಿದ್ರಲ್ಲ ವೀಕ್ಷಕರೇ, ನಮ್ಮ ಸೂಪರ್ ಸ್ಟಾರ್ ಜಾನಿ ಅವರು ಇನ್ನೂ ಬ್ಯಾಚುಲರ್ ಅಂತೆ. ಅವ್ರ ಸೌಂದರ್ಯದಿಂದ ಹುಡುಗಿರ ಹೃದಯಕ್ಕೆ ಲಗ್ಗೇಡೋದು ಗ್ಯಾರಂಟಿ. ಬ್ಯಾಚುಲರ್ ಅಂತೆ. ಈಗ ಮಧುರ ಬಾಬಿ ಇವರ ಬ್ಯಾಚ್ ಅನ್ನೇ ಪಿಂಕಿಸ್ತಾರೆ. ಐ ಲೈಕ್ ಇಟ್. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೇ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ
ಯಾರೊಬ್ರನ್ನ ಕಳಿಸಿದ್ಯಲ್ಲ ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.